ಸೂರಿ ಲವ್ ಸಂಧ್ಯಾ ಸಿನಿಮಾದ ಪ್ರೊಡ್ಯೂಸರ್ ಹಾಗೂ ವಿಲನ್ ಇವಾಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹಲೋ ಮೇಡಮ್. ಹೇಗಿದ್ದೀರಾ? ಹಾಯ್, ನಮಸ್ತೆ. ನಮಸ್ತೆ ಸರ್. ಸೂರಿ ಲವ್ ಸಂಧ್ಯಾ ಸಿನಿಮಾ ಇದೇ ಮಾರ್ಚ್ 6ಗೆ ರಿಲೀಸ್ ಆಗ್ತಾ ಇದೆ. ಟ್ರೈಲರ್ ಅಂತೂ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಟ್ರೈಲರ್ಗೆ. ಉಪ್ಪಿ ಸರ್ ಇಂದ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಸಿನಿಮಾಗೆ. ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಕೊಡ್ತಾ ಇದೆ. ಮುಖ್ಯವಾಗಿ ನಮ್ಮ ಸ್ಟಾರ್ ಉಪೇಂದ್ರ ಸಾಹೇಬ್ರ ಕೈಯಲ್ಲಿ ಏನು ಟ್ರೈಲರ್ ರಿಲೀಸ್ ಆಯಿತು, ಅದಕ್ಕೆ ಮುಂಚೆ ನಮ್ಮ ಈ ದುಬೈಯಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡಿ ಕಂಪ್ಲೀಟ್ ಫಿಲಮ್ ನಮ್ಮ ಉಪಿ ಸರ್ ಅಂಡ್ ನಮ್ಮ ಪ್ರಿಯಾ ಮೇಡಮ್ ಇಬ್ಬರು ವಿಷಯ ಕೂತ್ ನೋಡಿದ್ದಾರೆ. ನೋಡಿ ಸಿನಿಮಾಗೆ ಪ್ರಶಂಸೆನೂ ವ್ಯಕ್ತಪಡಿಸಿದ್ದಾರೆ. ಅಷ್ಟು ದೊಡ್ಡ ಡೈರೆಕ್ಟರ್ ಆಗಿ ಒಂದು ಒಳ್ಳೆ ಮೂವಿ ನೀವು ಮಾಡಿದಿರಪ್ಪ ಅಂತೇಳಿ ನಮ್ಮ ಅಭಿಯವ್ರಿಗೂ ಫೋನ್ ಮಾಡಿ ವಿಶೇಷ ತಿಳಿಸಿದ್ದಾರೆ. ತುಂಬ ಖುಷಿ. ಅವರು ಡೇ ಒನ್ನಿಂದ ನಮ್ಮ ಜೊತೆಲಿ ಈ ಸಿನಿಮಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೂಪರ್ ಸರ್. ಸರ್, ನಿಮ್ದು ಈ ಸಿನಿಮಾದಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡ್ ನ ಪ್ಲೇ ಮಾಡ್ತಾ ಇದ್ದೀರಾ. ಲುಕ್ಕೇ ಸಾಕತ್ತಾಗಿದೆ ಅಂತ ಹೇಳ್ಬೋದು. ನೋಡಿದ್ರೆ ಒಳ್ಳೆ ಅಟ್ರಾಕ್ಟಿವ್ ಲುಕ್ ಇದೆ ಅಂತ ಹೇಳ್ಬೋದು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ? ಈ ಸಿನಿಮಾಲಿ ನಾನು ಗಡ್ಡ ವಿಜಿ ಅನ್ನೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಈ ಸಿನಿಮಾ ನಾನು ಕಾರ್ಪೊರೇಟರ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾನು ಏನೇ ಪ್ರೀತಿಸೋ ಒಂದು ವಸ್ತು ಆಗಿರ್ಬೋದು ಅಥವಾ ಮನುಷ್ಯರಾಗಿರ್ಬೋದು, ನನಗೆ ಬೇಕು ಅಂದರೆ ಬೇಕು. ಆ ಥರ ಒಂಥರ ಹಠವಾದಿ, ಛಲವಾದಿ, ಆ ಒಂದು ಹಠ ಇರುವಂಥ ಒಂದು ಕ್ಯಾರೆಕ್ಟರ್. ಆ್ಯಂಡ್ ಮತ್ತೆ ಪ್ರೀತಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಅಂದರೆ ಪ್ರೀತಿ ಅಂದರೆ ನಾವು ಜೀವನದಲ್ಲಿ ಏನನ್ನ ನಾವು ಪಡಿಬೋದಂದರೆ ಅದು ಪ್ರೀತಿಯಿಂದ ಮಾತ್ರ ಸಾಧ್ಯ. ನಾನೇ ಅನ್ನೋದಕ್ಕಿಂತ ನಾವು ಅದು ಇಂಪಾರ್ಟೆಂಟ್ ಪ್ಲೇ ಆಗುತ್ತೆ. ಈ ಸಿನಿಮಾಲಿ ಈಗೋ ಮತ್ತು ಲವ್ ಮಧ್ಯೆ ನಡೆಯುವಂಥ ಒಂದು ವಾರ್. ಸೊ ಈಗೋ ದೊಡ್ಡದ ಅಥವಾ ಪ್ರೀತಿ ದೊಡ್ಡದ ಅಂತ ಬಂದಾಗ ಪ್ರೀತಿನೇ ದೊಡ್ಡದು ಅಂತ ಬರುತ್ತೆ. ಸೊ ಸಣ್ಣದಾಗಿ ಹೇಳ್ಬೇಕಂದ್ರೆ, ಇದಾಗಿ ಹೇಳ್ಬೇಕಂದ್ರೆ, ನಾನು ಒಂಥರ ಈ ಸಿನಿಮಾಲಿ ರಾಮನ್ ಮುಖವಾಡ ಹಾಕೊಂಡಿರೋ ರಾವಣನ್ ಥರ. ಚೆನ್ನಾಗಿ ಹೇಳಿದ್ರಿ. ಅಲ್ಲ ಸರ್, ಯಾಕೆ ಸೂರಿ ಏನೋ ಸಂಧ್ಯಾನ್ ಲವ್ ಮಾಡ್ಕೊಂಡು ಹೋಗ್ತಾ ಇದ್ರು, ನಿಮ್ಗೆ ಯಾಕೆ ಬೇಕು ಸಂಧ್ಯಾ ಸವಾಸ ಅಂತ? ಎಲ್ರಿಗೂ ಪ್ರೀತಿ ಅನ್ನೋದು ಬಂದ್ಬಿಟ್ಟು ಇವಾಗ ನಾನು ಇಷ್ಟಪಟ್ಟಿರ್ತೀನಿ. ಇವಾಗ ಒಬ್ಬರನ್ನ ಇಷ್ಟಪಟ್ಟಾಗ ಅವರು ನಮ್ಮನ್ನ ಇಷ್ಟಪಡ್ಬೇಕಂತ ರೂಲ್ಸ್ ಇಲ್ವಲ್ಲ, ಕರೆಕ್ಟ್ ಅಲ್ವಾ? ಪ್ರೀತಿ ಅನ್ನೋದು ಇಬ್ರು ಪ್ರೀತಿ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ನಿಮಗೆ ಯಾರನ್ನ ಇಷ್ಟ ಆದ್ರೆ ನೀವು ಏನಂದ್ರೆ ನಾವು ಹೇಳ್ಕೊಡಲ್ಲ ಅಷ್ಟೇ. ಬಟ್ ಮೇ ಬಿ ನನಗೆ ಆ ಒಂದು ಪವರು, ಅದೊಂದು ಈಗೋ ಹೇಳಿದ್ನಲ್ಲ, ನನಗ್ ಬೇಕು ಅನ್ನೋ ಒಂದು ಈಗೋ, ಅದು ನನಗೆ ಇದು ಮಾಡುತ್ತೆ. ಅಂದ್ರೆ ಜಾಸ್ತಿ ಪ್ರೀತಿಗಿಂತ ಬೇಕು ಅದನ್ನ ಪಡ್ಕೋಬೇಕು ಅನ್ನೋದೇ ಹಠ ಜಾಸ್ತಿ. ಬಟ್ ಎಲ್ಲ ಒಂದ್ ಕಡೆ ಸೋಲ್ತೀನಿ ಕೂಡ. ಲೈಕ್ ಅಗೇನ್ ಪ್ರೀತಿ ಹ್ಯಾಸ್ ಸೋ ಮಚ್ ಪವರ್. ನಾವು ಸೋಲ್ತೀರಿ ಪ್ರೀತಿಯಿಂದಾನೆ. ಇವಾಗ ನಾನು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ, ನೆಕ್ಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ದ್ವಾರಕೇಶ್ ಸರ್ ಅಂದ್ಬಿಟ್ಟು ಆಲ್ರೆಡಿ ನಮ್ಮ ಉಪೇಂದ್ರ ಸರ್ ಟೈಟ್ಲ್ ಕೊಟ್ಬಿಟ್ಟವ್ರೆ. ಆಕ್ಚುಲಿ ಸಾರಿ ಡಿಸ್ಟ್ರಾಕ್ಟ್ ಮಾಡ್ತಿದ್ದೀನಿ ಅಂತ, ಅವ್ರು ಅಷ್ಟು ಆಕ್ಟಿವ್ ಆಗಿರೋದು ನೋಡಿ ನಾನು ಕೇಳ್ಬೇಕಿತ್ತು ಸರ್, ನೀವೇನಾದ್ರು ಆಕ್ಟ್ ಮಾಡಿದೀರಾ ಸಿನಿಮಾದಲ್ಲಿ? ಇಲ್ಲ, ಇವರು ಹಿಂದೆ ಮಾತ್ರ ಆಕ್ಟ್ ಮಾಡವ್ರೆ, ಎಲ್ಲೂ ಸಿನಿಮಾಲೆಲ್ಲೂ ಆಕ್ಟ್ ಮಾಡಿಲ್ಲ. ಬೇರೆ ಇದೆಲ್ಲ ನಮ್ಮ ಹೇಳಿದ್ರಲ್ಲ ನಮ್ಮ ಉಪ್ಪಿ ಸರ್, ನೀವು ಎರಡನೇ ದ್ವಾರಕೇಶ್ ಅವ್ರು 50 ಪಿಕ್ಚರ್ ಮಾಡಿದ್ರು, ನೀವು 56 ಪಿಕ್ಚರ್ ಮಾಡಬೇಕು. ಇವಾಗ 7 crore ಎಂಟರ್ಟೈನ್ಮೆಂಟ್ಸ್ ಅಂತ ನನ್ನ ಮೂವಿಗೆ, ನನ್ನ ಒಂದು ಬ್ಯಾನರಲ್ಲಿ ಇರುವಂಥ ಹೆಸರು, ನಮ್ಮ ಮನೆ ದೇವ್ರ ಹೆಸರು. ಅವರು ನೀನು ಇವತ್ತು 7 ಕೋಟಿ ಅಂತ ಹೆಸರಿಟ್ಟಿದ್ದೇನೆ ಮೂವಿಗೆ, ನೆಕ್ಸ್ಟ್ 70 ಕೋಟಿ ಆಗ್ಬೇಕು, ಅದು 700 ಕೋಟಿ ಅಂತ ಸಿನಿಮಾ ತೆಗಿಬೇಕು ನೀನು ಅಂತೇಳಿ ಬ್ಲೆಸ್ ಮಾಡೋಗಿದ್ದಾರೆ ನಮ್ಮ ಉಪ್ಪಿ ಸರ್. ಸೊ ನಾವು ದ್ವಾರಕೇಶ್ ಥರ ಅಷ್ಟು ದೊಡ್ಡ ವ್ಯಕ್ತಿಗೆ ನನ್ನ ಹೋಲಿಸಿರೋದೇ ನನ್ನ ಭಾಗ್ಯ. ಮೈನ್ ಅಷ್ಟು ದೊಡ್ಡ ಮಟ್ಟದ ಒಂದು ಆ್ಯಕ್ಟ್ರು ಆ ಒಂದು ಸಾಲಿಗೆ ನಾನು ಸೇರಿಸ್ಬಿಟ್ರಲ್ಲ ಅಂತಂದರೆ ನನಗೆ ಅಷ್ಟೇ ಸಾಕು. ನಾನು ಧನ್ಯ ಈ ಒಂದು ಫೀಲ್ಡಲ್ಲಿ. ಆ್ಯಕ್ಚುಲಿ ಇನ್ನೊಂದು ಏನಂದ್ರೆ ಖುಷಿ ಆಗಿದ್ದು ನನಗೆ, ದುಬೈದು ಬಂದ್ಬಿಟ್ಟು ಪ್ಲಾನ್ ಇರಲಿಲ್ಲ ಇವ್ರದಲ್ಲಿ ಪ್ರೀಮಿಯರ್ ಶೋ ಮಾಡಬೇಕಂತ. ಇವರು ಒಂದು ಬಿಸ್ನೆಸ್ ಮೀಟಿಂಗ್ ಅಂತ ಹೋಗಿದ್ದು. ಉಪೇಂದ್ರ ಸರ್ ಪ್ರಿಯಾಂಕಾ ಮೇಡಮ್ ಬರ್ತಾವ್ರೆ ಅಂತ ತಿಳಿದಿದ ತಕ್ಷಣ ಇಮಿಡಿಯೇಟ್ ಆಗಿ ಅವರಲ್ಲೊಂದು ಪ್ರೀಮಿಯರ್ ಅರೇಂಜ್ ಮಾಡ್ತಾರೆ. ಮಾಡಿ ಇಟ್ ವಾಸ್ ಪ್ಲಾನ್ಡ್ ಇರಲಿಲ್ಲ. ಸೊ ಇದು ಏನಕ್ಕೆ ಉಪೇಂದ್ರ ಸರ್ ದ್ವಾರಕೇಶ್ ಅಂತ ಹೇಳಿದ್ರು ಅಂದ್ರೆ, ಅವರಲ್ಲಿ ಆ ಬಿಸ್ನೆಸ್ ಮೈಂಡ್ ಇದೆ. ಅಲ್ಲೂ ನೋಡಿ ಅವರು ಇವಾಗ ಹೆಂಗಿದ್ರೂ ಅವ್ರು ಬಂದವ್ರೆ, ಹಬ್ಬ ಬಂದ್ರೆ ಎಷ್ಟು ಖರ್ಚಾಗ್ಬೋದು, ಬಿಡು ದುಬೈಲ್ ಮಾಡಿದ್ರಿ ಅನ್ನೋ ಒಂದು ಇದು ಬಂದ್ಬಿಟ್ಟು ಧೈರ್ಯ ಬೇಕು ಮೇಡಮ್ ಇದೆಲ್ಲ ಮಾಡೋದಕ್ಕೆ. ನಂದು ಅಲ್ಲಿ ಒಂದು ಕೆಂಪೇಗೌಡ ಉತ್ಸವ ಅಂತ ಒಂದು ಸ್ನೇಹಿತರೆ ಮಾಡಿದ್ರು. ನಾನು ಒಂದು ಕಾಂಟ್ರಿಬ್ಯೂಷನ್ ಒಂದು ಪ್ರೋಗ್ರಾಮ್ ನಾನು ಮಾಡಿದ್ದಾಗ ಅವಾಗ ಉಪೇಂದ್ರ ಸರ್ ಫ್ಯಾಮಿಲಿ ಕರೆಸಿದ್ವಿ. ಆಮೇಲೆ ನಮ್ಮ ಈ ಸಾಯಿಗೋಡ್ ಪ್ಯಾಲೇಸ್ ಶರವಣ ಅವ್ರ ಬಂದಿದ್ರು, ನಮ್ಮ ಗಣಿಗ ರವಿ, ಆಮೇಲೆ ನಮ್ಮ ಜೋಡಳ್ಳಿ ಕೃಷ್ಣಪ್ಪ, ನಮ್ಮ MLC ಸೋಮಣ್ಣ,
ಇವರೆಲ್ಲರೂ ಬಂದಿದ್ರು. ಅವ್ರುಗಳೆಲ್ಲ ಸೇರಿ ನಮ್ಮ ಸಂಜಯ್ ಗೌಡರು ಮೇನ್ ಮುಖ್ಯವಾಗಿ ಆ ಒಂದು ಪ್ರೋಗ್ರಾಮ್ ಮಾಡಕ್ಕೆ ಮೇನ್ ಕಾರಣ ಸಂಜಯ್ ಗೌಡರು. ಸಂಜಯ್ ಗೌಡರು ಇಲ್ಲ ಈ ಥರ ಎಲ್ಲ ಬರ್ತಾ ಇದ್ದಾರೆ, ಉಪೇಂದ್ರ ಸರ್ ಎಲ್ಲ ಕೇಳ್ಕೊಂಡು ಅವರೆಲ್ಲ ಓಕೆ ನೀವು ಮಾಡು, ರೆಡಿ ಮಾಡೋಣ, ಎಲ್ಲ ನಾವು ಸಕ್ಸಸ್ ಮಾಡೋಣ ನಾವೆಲ್ಲ ಸೇರಿ ಅಂತೇಳಿ ನಾವೆಲ್ಲ ಸೇರಿ ಆ ಒಂದು ಪ್ರೋಗ್ರಾಮ್ನ ಈ ಒಂದು ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಅಂದ್ರೆ ಶಾರ್ಟ್ ನೋಟಿಸ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಸೊ ಏನಕ್ಕೆ ಖುಷಿ ಅಂದ್ರೆ ಆ ಹುಮ್ಮಸ್ ಇದೆಯಲ್ಲ, ಮಾಡಬೇಕು ಏನನ್ನ ನಾನು ಅಚೀವ್ ಮಾಡಬೇಕು ಅಂತ, ಅದೆಲ್ಲ ಅವ್ರ ಗಮನದಲ್ಲಿ ದ್ವಾರಕೇಶ್ ಸರ್ಗೆ ಆ ಕ್ವಾಲಿಟಿ ಇತ್ತು. ಈ ವಾಸ್ ದ ಫಸ್ಟ್ ಒನ್ ಅಬ್ರಾಡ್ಗೆ ಹೋಗಿ ಶೂಟಿಂಗ್ ಮಾಡ್ಬೋದು ಅಂತ ದ್ವಾರಕೇಶ್ ಸರ್ನೇ ಈ ವಾಸ್ ದ ಫಸ್ಟ್ ಪ್ರೊಡ್ಯೂಸರ್ ಟು ಡೂ ದಟ್. ಈಗ ಫಸ್ಟ್ ಟೈಮ್ ದುಬೈಲಿ ಪ್ರೀಮಿಯರ್ ಶೋ ಅಂತ ಬಂದ್ರೆ ನಮ್ಮ ಮಂಜುನಾಥ್ ಸರ್. ಅಗೇನ್ ಏನೇ ಇರಲಿ, ಬೇರೆ ಕೆಲಸದ ಮೇಲೆ ಹೋಗಿರೋ ಉಪೇಂದ್ರ ಸರ್ ಐಡಿಯಾ ಕೊಟ್ಟರು, ಬಟ್ ಅದು ಮಾಡಬೇಕು, ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದಿದೆಯಲ್ಲ, ಹುಡುಗಾಟದ ಮಾತಲ್ಲ. ಅಲ್ಲಿ ದುಬೈಯಲ್ಲಿ ಅಲ್ಲಿ ನಿಮ್ಮ ಸ್ಕ್ರೀನಿಂಗ್ ಸ್ಕ್ರೀನಲ್ಲಿ ಒಂದು 200 ಜನ 200-250 ಜನ ಸೇರಿಸಿದ್ರು. ಸ್ಕ್ರೀನ್ ಪೂರ್ತಿ ಫುಲ್ ಮಾಡಿದ್ವಿ, ಅದು ಮೇನ್ ಇಂಪಾರ್ಟೆಂಟ್. ಬಂದು ಅಲ್ಲಿ ದುಬೈಯಲ್ಲಿ ನಿಮ್ಗೆ ಅಲ್ಲಿ 10 ಜನ ಸೇರಿಸೋದು ಕಷ್ಟ ಅಂಥದ್ದು, ಅಲ್ಲಿ ಕನ್ನಡಿಗರನ್ನೆಲ್ಲ ಕರೆದು ಎಲ್ಲ ಸೇರಿಸಿ ಹಿಂಗೆಲ್ಲ ನಮ್ಮ ಉಪೇಂದ್ರ ಸರ್ ಬರ್ತಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯ್ತದೆ. ಅದೆಲ್ಲ ಕೆಲವೆಲ್ಲ ಕ್ಲಿಪ್ಗಳು ನಿಮಗೆ ಸಿಗುತ್ತೆ. ಸರ್, ಉಪ್ಪಿ ಸರ್ ಅಷ್ಟೇ ತುಂಬಾ ನಿಮ್ಮ ಪಾತ್ರದ ಬಗ್ಗೆ ತುಂಬಾ ಮೆಚ್ಚುಗೆನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಹೊಗಳಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಇಷ್ಟಪಟ್ಟಿದ್ದಾರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಅದೊಂಥರ ಎಮೋಷನಲ್ ಫೀಲಿಂಗ್. ನಾನು ಆಕ್ಚುಲಿ ಅವತ್ತು ಪ್ರೆಸ್ ಮೀಟಲ್ಲೂ ಹೇಳಿದೆ. ಆರ್ಟಿಸ್ಟ್ಗಳಿಗೆ 2 ವಿಷಯದಲ್ಲಿ ತುಂಬ ಖುಷಿ ಕೊಡುತ್ತೆ ಮೇಡಮ್. ಒಂದು ಬಂದು ಒಳ್ಳೆ ಪಾತ್ರ ಮಾಡಿದಾಗ, ಇನ್ನೊಂದು ಬಂದು ಒಳ್ಳೆ ಪೇಮೆಂಟ್ ಬಂದಾಗ. ಆಮೇಲೆ ಆ ಪೇಮೆಂಟ್ ನಿಮ್ಗೆ ಕರೆಕ್ಟ್ ಟೈಮ್ ಕ್ಲಿಯರ್ ಆದಾಗ ಇನ್ನೂ ಖುಷಿ. ಸೊ ನಮ್ಮ ಪ್ರೊಡ್ಯೂಸರ್ ಅವರು ನಂದು ಡಬ್ಬಿಂಗ್ ಆಗೋ ಮುಂಚೆನೆ ಕ್ಲಿಯರ್ ಮಾಡಿದ್ರು. ಸೊ ಒಳ್ಳೆ ಪಾತ್ರ ಕೊಟ್ಟರು, ಒಳ್ಳೆ ಪೇಮೆಂಟ್ ಕೊಟ್ಟರು. ಇದೊಂದು ನಮ್ಮ ತಾಯಿಗೆ ಹೇಳಿದಾಗ ಅವ್ರು ಖುಷಿ ಪಡಲ್ಲ. ಏನು ಹೇಳಿ, ಒಳ್ಳೆ ಪಾತ್ರ ಮಾಡ್ತಾ ಇದೀನಿ, ಒಳ್ಳೆ ಪೇಮೆಂಟ್ ಬಂತು, ಹೌದಾ ಅಂತಾರೆ. ಬಟ್ ನಿಮ್ಮ ಒಂದು ಟ್ರೈಲರ್ ಲಾಂಚ್ ಆಗಿ ಜನ ಮಾತಾಡ್ತಿದ್ದಾಗ ಆ ಕ್ಯಾರೆಕ್ಟರ್ ಬಗ್ಗೆ ಆಗ್ಲೂ ಓಕೆ ಅಂತಾರೆ. ಬಟ್ ಯಾವಾಗ ಒಬ್ರು ಲೆಜೆಂಡ್ ಉಪೇಂದ್ರ ಸರ್ ತರ ಒಬ್ರು ಆ ಮಾತು ಬರುತ್ತಲ್ವಾ, ಅವಾಗ ತಾಯಿಂದಿರ್ಗ ಖುಷಿ, ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ. ನಮ್ಮ ತಾಯಿ, ನೀವು ನಂಬಲ್ಲ, ಅದು ಬಂದಾಗಿಂದ ಮನೆಗೆ ಯಾರೇ ಬರಲಿ ನೋಡಿ, ನನ್ನ ಮಗನ ಬಗ್ಗೆ ಉಪೇಂದ್ರ ಸರ್ ಏನ್ ಹೇಳೋರು, ನನ್ನ ಮಗನ ಬಗ್ಗೆ ನೋಡಿ ಉಪೇಂದ್ರ ಸರ್ ಇನ್ನೇನ್ ಬೇಕು ಮೇಡಮ್. ಅದಕ್ಕಿಂತ ಒಂದು ಅದೃಷ್ಟ ನನ್ಗೊಂಥರ ಅವಾರ್ಡ್ ಬಂದಂಗ ಈ ಸಿನಿಮಾ ಮುಖಾಂತರ. ನಾನು ಉಪೇಂದ್ರ ಸರ್ಗೂ ಥ್ಯಾಂಕ್ಸ್ ಹೇಳಿದೆ. ಸರ್, ನನಗೊಂದು ಮೆಮೊರಿ, ಈ ಸಿನಿಮಾಯಿಂದ ನನಗೊಂದು ಮೆಮೊರಿ ಕ್ರಿಯೇಟ್ ಮಾಡಿದ್ದೀರಾ. ನಮ್ಮ ತಾಯಿ ಅಷ್ಟು ಖುಷಿ ಪಟ್ರು. ಅದೇ ಅಲ್ಲ ಮೇಡಮ್, ನಮ್ಗೆ ಅದು ಇನ್ನೂ ಹುಮ್ಮಸ್ ಕೊಡುತ್ತದು. ಇನ್ನ ಮಾಡಬೇಕು, ವರ್ಕ್ ಮಾಡಬೇಕು. ನಾನು ಓಪನ್ ಆಗಿ ಹೇಳಿದೆ, ಸರ್ ನಿಮ್ಮ ಡೈರೆಕ್ಷನ್ ಅಲ್ಲಿ ನನ್ಗೆ ಒಂದೇ ಒಂದು ಪಾತ್ರ, ಸುಮ್ಮನೆ ಹಿಂಗೆ ಹೋಗೋದು, ನನ್ಗೊಂದು ಚಾನ್ಸ್ ಕೊಡಿ ಸರ್ ಅಂತ ಎಲ್ರ ಮುಂದೆನೂ ಕಮಿಟು ಮಾಡಿಸ್ಬಿಟ್ಟೆ ನಾನು. ಅದು ಆಸೆ ಅಲ್ವಾ ಅಂತ ಲೆಜೆಂಡ್ ಜೊತೆ, ಅದು ಅವ್ರ ಡೈರೆಕ್ಷನ್ ಅಲ್ಲಿ. ಐ ವಾಂಟ್ ಟು ಆಕ್ಟ್ ಇನ್ ಇಸ್ ಉಪೇಂದ್ರ ಸರ್ ಡೈರೆಕ್ಷನ್. ಅದು ನನ್ಗೊಂಥರ ಮೆಮೊರಿ ಮ್ಯಾಮ್. ಅಗೇನ್ ಆ ಮೆಮೊರಿ ಕ್ರಿಯೇಟ್ ಮಾಡ್ತಂತ ನಮ್ಮ ಮಂಜುನಾಥ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬಹುಶಃ ಅವ್ರು ಇರ್ಲಿಲ್ಲ ಅಂದ್ರೆ ಅದು ಆಗ್ತಿರ್ಲಿಲ್ಲ. ಅಂಡ್ ಒಳ್ಳೆ ಪ್ರೊಡ್ಯೂಸರ್. ಸೂಪರ್ ಸರ್. ಇದು ನಿಮ್ಮ ಫಸ್ಟ್ ಸಿನಿಮಾ ಅಲ್ವಾ ಪ್ರೊಡ್ಯೂಸ್ ಮಾಡಿದ್ದು? ಇವಾಗ ಯಾಕಂದ್ರೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಅಷ್ಟು ಈಸಿ ಅಲ್ಲ, ತುಂಬಾ ಯೋಚನೆ ಮಾಡ್ತಾರೆ. ಸ್ವಲ್ಪ ಆಳವಾಗಿ ಗೊತ್ತಿರೋರು ಮಾತ್ರ ಕೈ ಹಾಕ್ತಾರೆ ಅಂತ ಹೇಳ್ಬೋದು. ಹಾಗಿರುವಾಗ ಫಸ್ಟ್ ಸಿನಿಮಾನ ನೀವು ಇದ್ರ ಬಗ್ಗೆ, ಸಿನಿಮಾ ಒಂದು ಫೀಲ್ಡ್ ಬಗ್ಗೆ ಆಳವಾಗಿ ನನಗೆ ಗೊತ್ತು. ಯಾಕಂದ್ರೆ ನಾನು 2006-07ರಿಂದನೇ ಸಿನಿಮಾ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಕೆಲವು ಪ್ರೊಡ್ಯೂಸರ್ಸ್ ಎಲ್ಲ ನನಗೆ ಫ್ರೆಂಡ್ಸ್ ಇದ್ದಾರೆ. ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ಕೆಲವೊಂದು ಸಿನಿಮಾಗಳಲ್ಲಿ ಬಂಡವಾಳನೂ ಹೂಡಿದ್ದೀನಿ. ಅದೇ ರೀತಿ ನಾನು ವಾಪಸ್ಸು ತಗೊಂಡಿದ್ದೀನಿ. ನನಗೂ ಆ ಸಿನಿಮಾಗಳಿಗೆ ಸಂಬಂಧ ಇಲ್ಲ. ಆದರೆ ಸಿನಿಮಾಗಳು ಹೆಂಗೆ ಏನಂದ್ರೆ ಎಲ್ಲ ಸೆಟ್ಗಳಿಗೆ 2005-06ರಿಂದನೇ ನಾನು ಎಲ್ಲ ಸೆಟ್ಗಳಲ್ಲಿ ಓಡಾಡಿದ್ದೀನಿ. ಆದಮೇಲೆ 2016ರಲ್ಲಿ ನಾನು ಈ ಬ್ಯಾನರ್ ರಿಜಿಸ್ಟರ್ ಮಾಡಿ ಇಡ್ತೀನಿ. ಇರಲಿ, ನನಗೂ ಒಂದು ಸಿನಿಮಾ ಗಾಳಿ ಯಾವತ್ತಾದರೂ ಬೀಸ್ಬೋದು, ನನ್ನದೊಂದು ಬ್ಯಾನರ್ ಅಂತ ಇರಲಿ ಅಂತೇಳಿ ರಿಜಿಸ್ಟರ್ ಮಾಡಬೇಕು ಅಂತೇಳಿ ಫಿಕ್ಸ್ ಆದಂಥ ಒಂದು ವಿಚಾರ. ಸೊ ಎಲ್ಲ ಅನುಭವ ನನಗೂ ಸಿನಿಮಾ ರಂಗದಲ್ಲಿದೆ. ಆದರೆ ಈ ಒಂದು ಪಿಕ್ಚರು ನಾವೇನು ಈ ಒಂದು ಚಿತ್ರ ನಿರ್ಮಾಣ ಮಾಡಿದ್ವಿ, ನಮ್ಮ ಇವರು ಪ್ರತಾಪ್ ಸರ್ ಹೇಳಿದಂಗೆ ಅವಾರ್ಡು ಬರೋ ಥರ ಖುಷಿ ಆಯಿತು ಅಂತಂದರೆ, ಅವಾರ್ಡ್ ಬರುವಂಥ ಎಲ್ಲ ಲಕ್ಷಣಗಳು ಈ ಸಿನಿಮಾದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ಪ್ರತಿಯೊಬ್ಬರೂ ಅವರ ಶಕ್ತಿ ಮೀರಿ, ಈಗ 10 ಟೈಮ್ಸ್ ಅಲ್ಲ, ಇದು 100 ಟೈಮ್ಸ್ ಇವ್ರು ಕೆಲಸ ಮಾಡಿದ್ದಾರೆ. ಆ ಥರ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಉಪೇಂದ್ರ ಸರ್ ಎಲ್ಲರೂ ಆರ್ಟಿಸ್ಟ್ಗಳ ಆ್ಯಕ್ಟಿಂಗ್ನ ಕೊಂಡಾಡಿದ್ದಾರೆ. ಯಾಕಂದರೆ ಫುಲ್ ಸಿನಿಮಾ ಅವ್ರು ನೋಡಿದ್ದಾರೆ. ಸೊ ನೋಡಿದಾಗ ಪ್ರತಿಯೊಬ್ಬೊಬ್ರಿಗೂ ಅವ್ರನ್ನ ತಲೆಯಲ್ಲಿ ಹಿಂಗೆ ಇವರು ಈ ಥರ ಮಾಡಿದ್ದಾರೆ ಅನ್ನೋದು ಅವ್ರ ತಲೆಯಲ್ಲಿ ತಿಳಿದೇ ಕೂತಿದೆ. ಹಾಗಾಗಿ ಈ ಸಿನಿಮಾ ಅವಾರ್ಡ್ಗೆ ಯೋಗ್ಯವಾದಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ಕೆಲಸ ಇದರಲ್ಲಿ ಇದೆ ಅಂತ ನಾನು ಹೇಳ್ತೀನಿ. ಕ್ವಾಲಿಟಿ
ಕಂಟೆಂಟು ಕೂಡ ಇದರಲ್ಲಿದೆ ಅಂತ ಹೇಳ್ತೀನಿ. ಸರ್ ಇವಾಗ ನೀವು ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ನಿಮ್ ಪ್ಯಾಷನ್ ಅಥವಾ ಬಿಸ್ನೆಸ್? ನೋಡಿ, ನಾನು ಮೊದಲೇ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಹೇಳಿದೆ, ನಾನು ಯಾವುದೇ ರೀತಿ ನಾವು ಇದರಲ್ಲಿ ಶೋಕಿ ಮಾಡೋಕ್ಕೆ ನಾನು ಸಿನಿಮಾ ರಂಗಕ್ಕೆ ಬಂದಿಲ್ಲ. ಯಾಕಂದ್ರೆ ನಾನು ಪ್ಯೂರ್ಲಿ ಬಿಸ್ನೆಸ್ ಮ್ಯಾನ್. ನಾನು ಬರೀ ನನ್ನ ಬಿಸ್ನೆಸ್ ಇದರಲ್ಲೇ ನೋಡಿದ್ದೀನಿ. ಪ್ಯಾಷನ್ನು ಹೌದು, ಬಟ್ ಸಿನಿಮಾದಲ್ಲಿ ಬರೋದು ಪ್ಯಾಷನ್ ಇದ್ರೇ ಸಿನಿಮಾ ಮಾಡೋಕ್ಕಾಗೋದಿಲ್ಲ. ಅಂದರೆ ಬರೀ ದುಡ್ಡು ಅನ್ನೋದು ಇದರಲ್ಲಿರಲ್ಲ. ಯಾವುದೇ ರೀತಿ ಬೇರೆ ಲೆಕ್ಕಾಚಾರದಲ್ಲೆಲ್ಲ ನಾನು ಸಿನಿಮಾ ರಂಗಕ್ಕೆ ಶೋಕಿ ತರಕ್ಕೆ ನಾನು ಬಂದಿಲ್ಲ. ಸೊ ಸಿನಿಮಾ ರಂಗದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಬಂದಿದ್ದೀನಿ. ಶಾಶ್ವತ ಉಳಿಸೋದು ಪ್ರೇಕ್ಷಕರ ಕೈಯಲ್ಲೈತೆ, ನಿಮ್ಮಂಥ ಮಾಧ್ಯಮದವ್ರ ಕೈಯಲ್ಲೈತೆ. ನಾವು ಶಾಶ್ವತವಾಗಿ ನಾವು ಸಿನಿಮಾ ರಂಗದಲ್ಲಿ ಉಳ್ಕೊಬೇಕು. ಒಬ್ಬ ಪ್ರೊಡ್ಯೂಸರ್, ನಾನೇ ಅಂತಲ್ಲ, ಯಾವುದೇ ಪ್ರೊಡ್ಯೂಸರ್ ಆದ್ರೂ ನೋಡಿ, ದುಡ್ಡು ತುಂಬಾ ಕಷ್ಟ ಬೀಳ್ಬೇಕು ಇವತ್ತಿನ ದಿನ. ಆ ದುಡ್ಡನ್ನ ನಾವು ಪೈಸೆ ಹಾಕಿ ಯಾವುದೇ ರೀತಿ ನಾವು ಎಲ್ಲೋ ಬೇರೆ ಲೆಕ್ಕಾಚಾರದ್ದು ಸಂಪಾದನೆಗಳು ನಾವು ಮಾಡಿರಲ್ಲ. ಯಾವುದೇ ಅಡ್ಡದಾರಿ ಸಂಪಾದನೆ ನಮ್ದು ಎಲ್ಲೂ 10 ರೂಪಾಯಿ ಕೂಡ ನಮ್ದು ಇರಲ್ಲ. ನಮ್ದೆಲ್ಲ ತುಂಬಾ ಕಷ್ಟ ಬಿದ್ದಿರೋಂಥ ದುಡಿಮೆ ದುಡ್ಡು ಇರ್ತದೆ. ಹಾಗಾಗಿ ನಾನು ಆ ಥರದ್ದು ದುಡ್ಡು ಇದರಲ್ಲಿ ತೊಡಗಿಸಿದ್ದೀನಿ. ಸೊ ನಮಗೆ ದೇವರು ನಮಗೆ ಜಯ ಕೊಡ್ತಾನೆ ಅನ್ನೋ ಒಂದು ನಂಬಿಕೆ ಅಪಾರವಾಗಿದೆ. ನಾನು ನಂಬಿರೋ ದೇವರು ರಾಯರು, ನಮ್ಮ ಮೇಲಾಲಿಂಗೇಶ್ವರ. ಈ 7 ಕೋಟಿ ಅಂತ ಇಟ್ಟಿದ್ದೀನಿ, 7 ಕೋಟಿ ಅಂತಂದ್ರೆ ನಮ್ಮ ಮೇಲಾಲಿಂಗೇಶ್ವರ ಒಂದು ಹೆಸರು. ಲಕ್ಷಾಂತರ ಜನ ಸೇರಿ ಜಾತ್ರೆ ಆಗುತ್ತೆ ಬಳ್ಳಾರಿ ರಾಣಿಬೆನ್ನೂರ ಹತ್ರ. ಮನೆ ಆಯಿತು ಫೆಬ್ರವರಿಲಿ. ಗೊರವಯ್ಯ ಕಾರ್ಣಿಕ ನುಡಿಯುವಂಥದ್ದು ನಮ್ಮ ಮನೆ ದೇವರು ಜಾಗದಲ್ಲಿ ಸುಮಾರು 40 ಲಕ್ಷ ಜನ ಸೇರ್ತಾರೆ ಆ ಒಂದು ಜಾತ್ರೆಗೆ. ಅಂತ ಒಂದು ಭಗವಂತನ ಹೆಸರಿಟ್ಟು ಮಾಡಿರುವಂಥ ಒಂದು ಸಿನಿಮಾ ಇದು. ಸೊ ಎಲ್ಲರಿಗೂ ಜಯ ತಂದುಕೊಡ್ತದೆ ಅನ್ನೋ ಒಂದು ದೊಡ್ಡ ನಂಬಿಕೆ ನನಗೆ ಇದೆಯಮ್ಮ. ಸರ್ ನೀವು ಹಿಂದೆ ಹೀರೋ ಆಗಿನೂ ಕೂಡ ಮಾಡಿದ್ದೀರಾ, ನಾವು ನೋಡಿದೀವಿ ಸಿನಿಮಾ. ಇವಾಗ ವಿಲನ್ ಕೂಡ ಆಗಿದ್ದೀರಾ. ನಿಮ್ಗೆ ಜಾಸ್ತಿ ಕನೆಕ್ಟ್ ಆಗೋದು, ನಿಮ್ಗೆ ತುಂಬಾ ಇಷ್ಟ ಆಗೋದು ಹಿಂದೆ ಮಾಡಿರುವಂತ ಪಾತ್ರನ ಅಥವಾ ಇವಾಗ ಫುಲ್ ಕಂಪ್ಲೀಟ್ ನೆಗೆಟಿವ್ ಶೇಡ್ ಮಾಡಿದ್ದೀರಲ್ಲ? ನನಗೆ ಆಕ್ಚುಲಿ ನೆಗೆಟಿವ್ ರೋಲ್ ತುಂಬಾ ಇಷ್ಟ. ಏನಕ್ಕಂದ್ರೆ ನೀವು ಹೀರೋ ಆಗಿ ಮಾಡಿದಾಗ ನಿಮ್ಗೆ ಒಂದು ರಿಸ್ಟ್ರಿಕ್ಷನ್ ಇರುತ್ತೆ. ಇವಾಗ ಒಂದು ಲವರ್ ಬಾಯ್ ಇಮೇಜ್ ನೀವು ಕ್ಯಾರಿ ಮಾಡಬೇಕು. ಬಟ್ ನೆಗೆಟಿವ್ ರೋಲ್ಗೆ ನಿಮಗೆ ಬ್ಯಾರಿಯರ್ಸ್ ಇರಲ್ಲ. ನಿಮ್ಮ ಎಮೋಷನ್ನ ನೀವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ತುಂಬ ವೇರಿಯೇಷನ್ಸ್ಗಳು ಸಿಗುತ್ತೆ. ಆ್ಯಸ್ ಇನ್ ಆ್ಯಂಡ್ ಇನ್ನೊಂದು ನೆಗೆಟಿವ್ ರೋಲ್ ಏನಕ್ಕೆ ಇಷ್ಟ ಅಂದರೆ ನಂದು ಸ್ವಲ್ಪ ಸಿಡಕ್ ಮಗ ಆಯಿತಾ. ನಮ್ಮ ತಾಯಿ ಬೈತಾ ಇರ್ತಾರೆ, ಈ ನಗ್ತಾ ಇರೋ ನೀನು ಮಕ ಸಿಂಡ್ರಿಸ್ಕೊಂಡಿರ್ತೀಯ ಅಂತ ರೇಗಿಸ್ತಾ ಇರ್ತಾರೆ. ಸೊ ಅದೆಲ್ಲ ಒಂದು ಕಡೆ ನನಗೂ ಅನ್ನಿಸ್ತು, ನಾನು ಸುಮ್ಮನೆ ಇದ್ರೇ ಕೋಪ ಮಾಡ್ಕೊಂಡವನೇ ಅನ್ನೋ ಥರ ಫೀಲ್ ಆಗುತ್ತೆ ಅಂದ್ಬಿಟ್ಟು, ಓಕೆ ಇದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು. ಆ್ಯಕ್ಚುಲಿ ಅದು ತುಂಬ ಪ್ಲಸ್ ಆಯಿತು ನನಗೆ. ಕೆಲವೊಂದು ಆ್ಯಕ್ಟಿಂಗ್ ಮಾಡಬೇಕಂದ್ರೆ ನ್ಯಾಚುರಲ್ ಆಗಿ ನಾನು ಸ್ವಲ್ಪ ಶೈ ಪರ್ಸನ್, ನಾನು ತುಂಬ ನಾಚಿಕೆ ಸ್ವಭಾವದವನು. ಬಟ್ ಈ ಥರ ಪಾತ್ರ ಮಾಡ್ಬೇಕಾದ್ರೆ ನಂದು ಮೈನಸ್ನ ಪ್ಲಸ್ ಮಾಡ್ಕೊಬೇಕು ಯಾವಾಗಲೂ ನಾವು. ನಾನು ಹೇಳಿದ್ನಲ್ಲ, ಒಂದು ಅದು ನಂದು ಮೈನಸ್ ಬಂದು ಸಿಡಕ್ ಮಕ, ಅದನ್ನ ಪ್ಲಸ್ ಮಾಡ್ಕೊಂಡ್ಬಿಟ್ಟೆ ನಾನು ಅದನ್ನ. ಸೂಪರ್. ಮತ್ತೆ ಇಷ್ಟು ನೆಗೆಟಿವ್ ಶೇಡ್ ಇರೋರಿಗೆ ಯಾಕೆ ಸಂಧ್ಯಾ ಮೇಲೆ ಲವ್ ಆಯ್ತು? ಒಂದು ಟಾಪಿಕ್ ಅಂತ ಇಷ್ಟ ಅಂತ ಒಂದು ಏನಾದ್ರು? ಹಾಗಾದ್ರೆ ನೆಗೆಟಿವ್ ಇರೋ ಲವ್ ಮಾಡಬಾರ್ದಾ? ಅಲ್ಲ ಸರ್, ಅಂದ್ರೆ ನನ್ಗೆ ಅದು ಇದು ಅಂದ್ರೆ ನೆಗೆಟಿವ್ ಅನ್ನೋರ್ಗೆ ನನಗೆ ಗೊತ್ತಿಲ್ಲ. ಇಲ್ಲ ಅವರು ನಾನು ಅದಕ್ಕೆ ನಾನು ಸ್ಟಾರ್ಟಿಂಗ್ ನೀವು ಕ್ವಶನ್ ಕೇಳ್ತೀರಾ ಅಂದ್ಬಿಟ್ಟೆ ನಾನು ಸ್ಟಾರ್ಟಿಂಗ್ ಹೇಳ್ದೆ. ನಾನು ಈಗೋ ಮತ್ತೆ ಪ್ರೀತಿ ಅಂತ ಬಂದಾಗ ಪ್ರೀತಿನೇ ಗೆಲ್ಲದು. ಸೊ ಈ ಈಗೋ ಇರುತ್ತೆ ಗೊತ್ತಾ, ನನಗೆ ಬೇಕು ಅಂದಾಗ ಅದು ಬೇಕು. ಸೊ ಪ್ರೀತಿ ಅನ್ನೋದು ಕೆಲವೊಂದು ಫೋರ್ಸ್ಫುಲಿ ಪಡೆಯೋದೊಂದು ಇರುತ್ತೆ, ಇನ್ನೊಂದು ಪ್ರೀತಿಯಿಂದ ಪಡೆಯೋದು ಇರುತ್ತೆ. ಸೊ ನಾನು ಎಲ್ಲೋ ಒಂದು ಕಡೆ ಫೋರ್ಸ್ಫುಲಿ ನಾನು ಪಡೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ನಾನು. ಬಟ್ ಒಂದು ಪಾಯಿಂಟಲ್ಲಿ ರಿಯಲೈಸ್ ಆಗುತ್ತೆ ನನಗೆ, ಇದು ವರ್ಕ್ ಆಗ್ತಿಲ್ಲ, ಇದು ಛೇ ಅನ್ಕೊಂಡು ಮತ್ತೆ ಫೀಲಿಂಗ್. ಸೊ ಹಂಗಾಗಿ ಇವಾಗ ಪ್ರೊಡ್ಯೂಸರ್ ಫಸ್ಟ್ ಸಿನಿಮಾನೇ ಒಂದು ಒಳ್ಳೆ ಲವ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಅವ್ರ ಲವ್ ನೆನಪಾಯ್ತೇನೋ, ಅದಕ್ಕೆ ಮಾಡ್ಕೊಂಡ್ರೇನೋ ಸ್ಕ್ರಿಪ್ಟ್. ಲವ್ ವಿತ್ ಆಕ್ಷನ್ ಅಂದ್ರೆ ಇದು ನಮ್ಮ ಸಿನಿಮಾದಲ್ಲಿ 3 ಫೈಟ್ ಇದೆ. ತುಂಬಾ ಖರಾಬ್ ಆಗಿದೆ ಫೈಟ್ಗಳು ಮಾತ್ರ. ಪಾಪ ಕೈಯೇ ಕಟ್ ಮಾಡ್ಕೊಂಡ್ಬಿಟ್ಟು ಕುಯ್ಕೊಂಡು ಹೊಟ್ಟೋಯ್ತು ಅವ್ರ ಕೈ. ನಮ್ಮ ಅಭಿಸಾರದು ಇಲ್ಲಿ ಸ್ಟಿಚ್ ಓಪನ್ ಆಗಿ ಅವ್ರಿಗೆಲ್ಲ ಅದು ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿಸಿ ಅದೆಲ್ಲ ನೀಟಾಗಿ ರೆಡಿ ಮಾಡಿ ತುಂಬ ದೊಡ್ಡ ಮಟ್ಟದಲ್ಲಿ ಇವರು ಒಂದು ರೀತಿ ಹೇಳ್ಬೇಕು ಅಂದ್ರೆ ಒಂಥರ ರಕ್ತದ ಓಕಳಿ ಥರ ಆಡಿ ಪೂರ್ತಿ ಇವರೆಲ್ಲ ಒಂದು ಖರ್ಚಿಪೇ ನಂದೋಯ್ತು. ಅದರಲ್ಲೂ ಖರ್ಚಿಪ್ ಕಟ್ಕೊಂಡು ಒಂದು ಪೂರ್ತಿ ಫೈಟ್ ಸೀನ್ ಎಲ್ಲ ಇವರು ಕಂಪ್ಲೀಟ್ ಮಾಡಿಕೊಟ್ರು. ಪಾಪ ಅವ್ರಿಗೆ ಹೀರೋ ಮುಖಾನೇ ಕಟ್ಟಾಯ್ತು ಅಂತಂದ್ರೆ ಅವ್ರಿಗೆ ಎಷ್ಟು ಭಯ ಆಗಲ್ಲ. ಅವ್ರು ಏನು ಕಾಣದ ರೀತಿಯಲ್ಲಿ ನೀಟಾಗಿ ಅದನ್ನ ಕ್ಲಿಯರ್ ಮಾಡಿ ಒಂದು ಸರ್ಜರಿ ಮಾಡಿ ಕ್ಲೋಸ್ ಮಾಡ್ತಾರೆ ಇಮಿಡಿಯೇಟ್ ಆಗಿ. ಸೂಪರ್. ಅಲ್ಲ ಈ ಆಕ್ಷನ್ ತುಂಬಾ ಪ್ರೊಡ್ಯೂಸರ್ಗಳು ಈ ತರ ಪ್ರೊಡ್ಯೂಸರ್ ಸಿಗೋದು ತುಂಬಾ ಕಡಿಮೆ. ನಾವು ಉಳಿಸ್ಕೊಬೇಕು ಇಂಥ ಪ್ರೊಡ್ಯೂಸರ್ಗಳನ್ನ. ಏನಂದ್ರೆ ಎಲ್ಲೂ ಆ ಸ್ವಾರ್ಥ ಕಾಣಿಸಿಲ್ಲ ನನಗೆ.
ಒಂದು ಫ್ಯಾಮಿಲಿ ತರ ಒಂದು ಫೀಲ್ ಕೊಡ್ತಾರೆ. ಈಗಲೂ ಅವ್ರು ಬಂದು ಮಾತಾಡಿದಾಗ ಎನರ್ಜಿ, ಆ ಖುಷಿ, ಒಂದು ಸ್ಮೈಲ್ ಮಾಡ್ತಾರೆ ಗೊತ್ತಾ. ನಾನು ಅದಕ್ಕೆ ಇವ್ರಿಗೆ ಜಾಲಿ ಬಾಯ್ ಅಂತ ಇಟ್ಟಿದ್ದೀನಿ ಹೆಸರು. ಜಾಲಿ ಅವರು ಅಂಗಡಿ. ಕೂಡ ಅದನ್ನೇ ಹೇಳಿದ್ರು, ಹಾ. ಸಿನಿಮಾ ಮುಗಿದ್ಮೇಲೆ ಫುಲ್ ಜಾಲಿ. ಹಾ. ಸೊ ಆಮೇಲೆ ಜಾಲಿ ಅದು ಜಾಲಿ ಅಂತ ನಮ್ಮ ಸ್ನೇಹಿತರೊಬ್ಬರು ಇಟ್ಟಿದ್ರಿ ಗಿರೀಶ್ ಅಂತ. ನಾವು ಜಾಲಿ ಜಾಲಿ ದುಬೈಯಲ್ಲಿ ಪೂರ್ತಿ ಜಾಲಿ ಜಾಲಿ. ಆ, ಹಂಗಾಗಿ ಅವ್ರ ಹೆಸರು ನನಗಿರ್ತಾರೆ. ಜಾಲಿ ಪರ್ಸನ್ ಇರೋ ಒಂಥರ, ಅಂದ್ರೆ ಜಾಲಿ ಪರ್ಸನ್ ಒಂಥರ. ಅವ್ರ ಕೋಪ ಮಾಡ್ಕೊಂಡಿರೋದೇ ನೋಡಿಲ್ಲ, ಇರಿಟೇಟ್ ಆಗಿರೋದು ನೋಡಿಲ್ಲ. ಏನೇ ಸಿಚುವೇಶನ್ ಬಂದ್ರು ಒಂದು ಸ್ಮೈಲ್ ಅಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಎಲ್ರಿಗೂ ಆ ಗುಣ ಇರಲ್ಲ. ಅಷ್ಟು ಇಲ್ದಿರ ಉಪೇಂದ್ರ ಸರ್ ದ್ವಾರಕೇಶ್ ಸರ್ ಹೋಲ್ಸಲ್ಲ. ಆ ಗುಣಗಳೆಲ್ಲ ನೋಡಿ ಅವರು ನೆಕ್ಸ್ಟ್ ನೀವು ದ್ವಾರಕೇಶ್ ಅವ್ರ ತರ ಬರ್ಬೇಕು ಅಂತ. ಆಮೇಲೆ ಅವ್ರು ಬೇರೆ ಕಮಿಟ್ ಆಗ್ಬಿಟ್ಟವ್ರೆ, ಅವ್ರು ಮಾಡೋ ಪ್ರೊಡಕ್ಷನ್ ನಾನು ಎಲ್ಲಾದ್ರಲ್ಲೂ ಇಡ್ತೀನಿ ಅಂತ. ಸರ್ ಅಲ್ಲ ಸರ್, ಈ ಸೂರಿ ಲವ್ ಸಂಧ್ಯಾ ಮಧ್ಯೆ ಇರೋ ಲವ್ ಸ್ಟೋರಿ ನಡುವೆ ನಿಮ್ಮ ಲವ್ ಸ್ಟೋರಿ ಏನಾದ್ರು ನೆನಪು ಮಾಡ್ಕೊಂಡಿದ್ರಾ? ಇಲ್ಲ ನೋಡಿ, ಎಲ್ಲಾರ ಜೀವನದಲ್ಲೂ ಒಂದೊಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ. ಹಾಗಿದ್ರೆ ನಿಮ್ದಂತೂ ಒಂದಿದೆ ಅಂತ ಆಯ್ತು. ಇಲ್ಲದೆ ಇರೋರು ಯಾರು ಇಲ್ಲ. ಎಲ್ಲಾರ ಜೀವನದಲ್ಲೂ ಒಂದೊಂದು ಲವ್ ಸ್ಟೋರಿ ಇರ್ತದೆ. ಆದ್ರೆ ನನ್ನ ಲವ್ ಸ್ಟೋರಿ ಅಂತೂ ಇದ್ದಿಲ್ಲ. ಆದ್ರೆ ತುಂಬಾ ವಿಭಿನ್ನವಾಗೈತೆ. ಯಾವ್ದು ನಾವು ಸಾವಿರಾರು ಪಿಕ್ಚರ್ ನೋಡಿದೀವಿ, ಯಾವುದು ಈ ತರ ಒಂದು ಮೂವಿ ಮೂಡ್ ಬಂದಿಲ್ಲ ಅಂತ ನಾನು ಇಲ್ಲಿ ತನಕ ನಾನು ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನಾನೆಲ್ಲ ಕೊನೆಯಲ್ಲಿ ಹೇಳೋದಾದ್ರೆ, ಈ 6ನೇ ತಾರೀಕು ಏನು ರಿಲೀಸ್ ಆಗ್ತದೆ ಮೂವಿ, ಎಲ್ಲಾ ಪ್ರೇಕ್ಷಕರಲ್ಲೂ ನಾನು ಕೈ ಮುಗಿದು ಕೇಳೋದೇನಂದ್ರೆ, ನಮ್ಮ ಕಾಶಿನಾಥ್ ಸಾಹೇಬರ ಮಗನಿಗೆ ಒಂದು ಪ್ಲಸ್ ಪಾಯಿಂಟ್ ಮಾಡಿ ಅವ್ರಿಗೆ ಒಂದು ಬ್ರೇಕ್ ಕೊಡಬೇಕು ಅಂತೇಳಿ ಈ ಟೈಮಲ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತುಂಬಾ ಹೃತ್ಪೂರ್ವಕವಾಗಿ ನಾನು ಇದನ್ನು ಕೇಳ್ಕೊತೀನಿ. ಜನಗಳಿಗೆ ಪ್ರತಿಯೊಂದು ಮೂಲೆ ಮೂಲೆಗೂ ಮುಟ್ಟಿದಾಗ ನೋಡಿ, ಸಿನಿಮಾ ಒಂದು ಚೆನ್ನಾಗಿ ತೆಗೆದಿರೋಂಥ ಪಿಕ್ಚರು ಜನಗಳ ಕಿವಿಗೆ ಹೋಗ್ಬೇಕು. ಅವ್ರು ಬಂದು ನಾವು ಸಿನಿಮಾ ಥಿಯೇಟರ್ ಬಂದು ಕೂತಾಗ ಪ್ರೊಡ್ಯೂಸರು ಗೆಲ್ತಾನೆ, ಅದರಲ್ಲಿರೋ ಆರ್ಟಿಸ್ಟ್ಗಳು ಗೆಲ್ತಾರೆ. ಸೊ ಸಿನಿಮಾ ಗೆಲ್ಲಬೇಕು ಅಂದರೆ ಮೇನ್ ಮುಖ್ಯವಾಗಿ ಜನ, ಅದಕ್ಕೂ ಮುಖ್ಯವಾಗಿ ಜನನ ಕರ್ಕೊಂಬರೋರು ಮಾಧ್ಯಮ. ಇವರಿಬ್ಬರ ಕೈಲೇ ಸಾಧ್ಯ ಆ ಒಂದು ಟೀಮ್ನ ಗೆಲ್ಸೋವಂಥದ್ದು. ಎರಡು ಕಣ್ಣು ಅಂತಾರಲ್ಲ, ಆ ಥರ ಮಾಧ್ಯಮ, ನಮ್ಮ ಪ್ರೇಕ್ಷಕರು, ಇವರಿಬ್ಬರ ಕೈಲಿದೆ ನೋಡಿ ನಮ್ಮ ಭವಿಷ್ಯ. ನೋಡಿ ಎಷ್ಟು ಚೆನ್ನಾಗಿ ಅದೇ ಮಾತಾಡ್ತಾರೆ. ಅದೇ ಒಳ್ಳೆ ಏನದು ಕಂಪೇರ್ ಚೆನ್ನಾಗಿ ಮಾಡಿದ್ರು. ಹೌದು. ನಿಜ, ಸತ್ಯ ಅದು. ಸರ್ ನಿಮ್ಮ ಫಸ್ಟ್ ಸಿನಿಮಾ ಬೆಂಕಿಪಟ್ನ ಅಂತ ಕೇಳ್ಪಟ್ವಿ. ಮೊದಲನೇ ಸಿನಿಮಾ ನಾನು ಸಪೋರ್ಟಿಂಗ್ ರೋಲ್ Supporting, ಮಾಡಿದ್ದೆ, ಹಾ. ಡೆಡ್ಲಿ 2 ಅನ್ನೋ ಮೇನ್ ಹೀರೋ ಆಗಿ ಮೇನ್ ಹೀರೋ ಆಗಿ, ಸೋಲೋ ಹೀರೋ ಆಗಿ ಬೆಂಕಿಪಟ್ನ. ಎಸ್, ಅದಕ್ಕೆ ಅನುಶ್ರೀ ಮ್ಯಾಮ್. ಹೌದು ಹೌದು ಹೌದು. ಇವಾಗ ಅನುಶ್ರೀ ಮ್ಯಾಮ್ ಗ್ರೋತ್ ನೋಡಿ ಒಳ್ಳೆ, ಎಲ್ಲ ನೋಡಿದ್ರು ಆಂಕರ್ ಅನುಶ್ರೀ ಅನ್ನೋದೇ ಕೇಳಿಸುತ್ತೆ ಸೌಂಡ್. ಅವಾಗಿನ್ಕು ಇವಾಗಿನ್ಕು ಅವ್ರ ಬೆಳವಣಿಗೆ ನೋಡಿ ಏನ್ ಹೇಳ್ತೀರಾ? ಮೇಡಮ್ ಆಕ್ಚುಲಿ ಅನುಶ್ರೀ ಅವ್ರ ಮೇಲೆ ನನಗೆ ತುಂಬಾ ಅಭಿಮಾನ ಇದೆ. ನಾನು ಬೆಂಕಿಪಟ್ನ ಮಾಡ್ತಿರುವಾಗ ಅವ್ರು ಏನಾಗಿದ್ರು, ಆಮೇಲೆ ಅವರ ಒಂದು ಸ್ಟ್ರಗಲ್ಲು ಅಥವಾ ಒಂದು ಊರು ಬಿಟ್ಟು ಇಲ್ಲಿ ಬೆಂಗಳೂರು ಬರ್ತಾರೆ. ಅವ್ರ ತಾಯಿನ ಅವ್ರ ತಮ್ಮನ ಅವರೇ ಖುದ್ದಾಗಿ ಕೆಲಸ ಮಾಡಿಕೊಂಡು ಒಬ್ರು ಡಾನ್ಸರ್ ಆಗಿ ಇಮ್ರಾನ್ ಮಾಸ್ಟರ್ ಹತ್ರ ಡಾನ್ಸ್ ಸ್ಟುಡಿಯೋದಲ್ಲಿ ಅವ್ರು ಡಾನ್ಸ್ ಕಲ್ತಿ ಅಲ್ಲಿಂದ ಆ್ಯಂಕರ್ ಆಗಿ ಅವ್ರ ಪ್ರೋಗ್ರೆಷನ್ ನೋಡಿದಾಗ ನನಗೆ ತುಂಬ ಖುಷಿ ಆಗುತ್ತೆ. ಏನಂದರೆ, ನಿಮಗೆ ಗೊತ್ತಿರೋ ಫ್ರೆಂಡ್ ಒಬ್ಬರು ಇವತ್ತು ಒಂದು ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಖುಷಿ ಆಗುತ್ತೆ. ಮೊನ್ನೆ ರೀಸೆಂಟಾಗಿ ನಮ್ಮ ಸಿನಿಮಾ ಬೈರತಿ ರಣಗಲ್ ಪ್ರೆಸ್ ಮೀಟ್ ಆದಾಗನು ಎಷ್ಟು ಖುಷಿ ಆಯಿತು ಅಂದರೆ, ಅನುಶ್ರೀ ನನ್ನ ಪಕ್ಕದಲ್ಲಿ ಒಂದಷ್ಟು ಜನ ದೊಡ್ಡ ದೊಡ್ಡ ನಟರು ಕೂತಿದ್ರು. ಯಾರು ಆ್ಯಂಕರು? ಅನುಶ್ರೀನಾ, ಬಿಡು ಎಂಟರ್ಟೈನಿಂಗ್ ಆಗಿ ಇದು ಮಾಡ್ತಾರೆ ಅಂದರೆ ಖುಷಿ ಆಗುತ್ತಲ್ಲ ನಿಮಗೆ. ನಿಮ್ಮ ಫ್ರೆಂಡು ಚೆನ್ನಾಗಿ ಒಳ್ಳೆ ಗ್ರೋತು ಒಂದು ಒಳ್ಳೆ ಮಟ್ಟದಲ್ಲಿ ಇದ್ದಾರೆ ಅಂದಾಗ ಅದಕ್ಕಿಂತ ಖುಷಿ ಏನಾಗುತ್ತೆ. ಆಮೇಲೆ ನನಗೆ ಆ್ಯಕ್ಚುಲಿ ಬೆಂಕಿಪಟ್ನ ಟೈಮಲ್ಲೂ ನಾನು ಅನುಶ್ರೀ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಆಗಿಲ್ಲ ನನಗೆ. ಬಹುಶಃ ನೀವು ಈ ಟಾಪಿಕ್ ನೀವು ಕೇಳಿದ್ರಿಂದ ಇವತ್ತು ನಾನು ನಿಮ್ಮ ಚಾನಲ್ ಮುಖಾಂತರ ಅನುಶ್ರೀ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರಿಂದ ತುಂಬ ಕಲಿತೆ ನನ್ನ ಲೈಫಲ್ಲಿ. ಒಂದು ಹೆಣ್ಣು ಮಗುವಾಗಿ ಒಂದು ಊರು ಬಿಟ್ಟು ಬಂದು ಇವತ್ತು ಆ ಮಟ್ಟಕ್ಕೆ ಬೆಳೆದವ್ರೆ ಅಂದರೆ ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಅದು ಹುಡುಗಾಟದ ಮಾತಲ್ಲ, ಅವರು ತುಂಬ ಜನ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್. ಆ್ಯಕ್ಚುಲಿ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಸೊ ಅವ್ರಿಗೆ ಯಾವತ್ತು ನಾನು ಥ್ಯಾಂಕ್ ಯು ಹೇಳೋಕ್ಕಾಗಿಲ್ಲ. ಇವತ್ತು ನಿಮ್ಮ ಚಾನಲ್ ಮುಖಾಂತರ ಅವ್ರಿಗೆ ಥ್ಯಾಂಕ್ ಯುನು. ಆ್ಯಂಡ್ ಯುವರ್ ವಂಡರ್ಫುಲ್ ಪರ್ಸನ್, ಒಳ್ಳೆ ಮನಸ್ಸಿರುವಂಥ ಆ ವ್ಯಕ್ತಿ. ಅವತ್ತು ಅಲ್ಲಿ ನಾನು ನಾಚಿಕೆ ಪಡ್ತಾ ಇದ್ದೀನಿ ನಾನು, ಆಯ್ತಾ, ಸ್ಟೇಜ್ ಮೇಲೆ ಅಡೇ ಮಗ ಬಾರೋ ಇಲ್ಲಿ, ಏನು ಒಳ್ಳೆ ಆರ್ಟಿಸ್ಟ್ ಖುಷಿ ಆಗುತ್ತೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳಿಗೆ ಅವ್ರು ಹೇಳ್ಬೇಕು ಅಂತಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನೋಡಿ ಅದೇನೇ ಹೇಳೋದು, ನಾವು ಟಚಲ್ಲಿಲ್ಲ, ರೆಗ್ಯುಲರ್ ಆಗಿ ಮೀಟ್ ಮಾಡಲ್ಲ. ಈ ಥರ ಪ್ರೆಸ್ ಮೀಟು ಏನಾನ ಆದಾಗ ಅವತ್ತು ಆಕ್ಸಿಡೆಂಟ್ಲಿ ಹೊಯ್ಸಳ ಟೈಮಲ್ಲಿ ಮೀಟ್ ಮಾಡಿದೆ. ಆಮೇಲೆ ಬೈರತಿ ರಣಗಲ್ ಪ್ರೆಸ್ ಮೀಟಲ್ಲಿ ಮೀಟ್ ಮಾಡಿದೆ ಅಷ್ಟೇ. ಸೊ ಅಗೇನ್ ಲೈಕ್ ತುಂಬ ಖುಷಿ ಆಗುತ್ತೆ ಅವ್ರ ಗ್ರೋತ್ ನೋಡಿ. ಸೂಪರ್ ಸರ್. ಇದೆ March 6ಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಆಡಿಯನ್ಸ್ಗೆ ಏನು ಹೇಳ್ತೀರಾ? ದಯಮಾಡಿ ಎಲ್ಲ ಪ್ರೇಕ್ಷಕರಲ್ಲೂ ನಾನು ಕೈ ಜೋಡಿಸಿ ಕೇಳೋದೇನೆಂದರೆ, ಇದೇ 6ನೇ ತಾರೀಕು ಮಾರ್ಚ್ ಮೇನ್ ಥಿಯೇಟ್ರು ಸಂತೋಷ್, ಮತ್ತು ಸುಮಾರು 100ಕ್ಕೂ
ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ನಮ್ಮ ಈ ಸೂರಿ ಲವ್ ಸಂಧ್ಯಾ ಬಿಡುಗಡೆ ಆಗ್ತಾ ಇದೆ. ದಯಮಾಡಿ ಪ್ರೇಕ್ಷಕರಲ್ಲಿ ಕೇಳ್ಕೊಳೋದೇನೆಂದರೆ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾ ನೋಡಿ ಈ ತಂಡನ ಗೆಲ್ಲಿಸ್ಬೇಕು, ಎಲ್ಲನೂ ನಿಮ್ಮಲ್ಲಿದೆ. ದಯಮಾಡಿ ಬಂದು ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ. ಇದೇ ಮಾರ್ಚ್ 6ನೇ ತಾರೀಕು ನಮ್ಮ ಸಿನಿಮಾ ಸೂರಿ ಲವ್ ಸಂಧ್ಯಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲಿರಲಿ, ಯಾಕಂದರೆ ಸುಮಾರು ಜನದ ಭವಿಷ್ಯ ಈ ಸಿನಿಮಾ ಅಲ್ಲಿ ಮುಡಿದೆ. ಹೊಸ ಪ್ರೊಡ್ಯೂಸರ್, ನಾವು ಹೊಸಬ್ರೆ, ಆ್ಯಂಡ್ ನಮ್ಮ ಪ್ರೇಕ್ಷಕರ ಪ್ರಭು ಎಂಡ್ ಆಫ್ ದ ಡೇ ಅವರು ಮತ್ತು ಮೀಡಿಯಾ ಅವರು, ನೀವು. ಸೊ ಅವ್ರಿಗೆ ತಲುಪಬೇಕಂದ್ರೆ ಯು ಗೈಸ್ ಪ್ಲೇ ಎ ಮೇಜರ್ ರೋಲ್. ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ಒಂದು ಏನು ಇಂಟರ್ವ್ಯೂ ಏನು ಮಾಡ್ತೀರಾ ಜನಕ್ಕೆ ತಲುಪಿಸೋದು ನಿಮ್ಮ ಮುಖಾಂತರ ಅದಾಗ್ತಿದೆ. ನಿಮಗೂ ಒಂದು ಬಿಗ್ ಥ್ಯಾಂಕ್ಸ್. ಸೊ ದೊಡ್ಡ ಮಟ್ಟದಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸ್ಪ್ರೆಡ್ ದ ವರ್ಲ್ಡ್. ಆ್ಯಂಡ್ ಎಲ್ಲರೂ ಬನ್ನಿ, ಸಿನಿಮಾ ಸಂತೋಷ್ ಥಿಯೇಟ್ರಲ್ಲಿ ನಮ್ಮ ಇಡೀ ತಂಡ ನಿಮಗೋಸ್ಕರ ಕಾತುರದಿಂದ ಕಾಯ್ತಾ ಇರ್ತೀವಿ. ಸೊ ಬನ್ನಿ, March 6th ಸೂರಿ ಲವ್ ಸಂಧ್ಯಾ. ಹಾಗೆ ನೀವು ಗಡ್ಡ ಸೂರಿದ್ ಇನ್ನೊಂದು ಅವತಾರ ನೋಡಿ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಇನ್ನೇನು March 6ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ನಿಮ್ಮ ಸಿನಿಮಾಗೆ ಹಾಗೆ ರಾಯರ ದಿವಸ ಅಷ್ಟೇ. ಸೂಪರ್. ನಿಮ್ಮ ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.